ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಯಕ್ಷ ಪಯಣದ ಕಥೆಯ ಈ ಹಿಂದಿನ ಸಂಚಿಕೆಯನ್ನ ನೀವು ನೋಡಿರ್ತೀರಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತವರು, ಜೊತೆಗೆ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮುಖಾಂತರ ನೀವು ಹೇಳಿದಂತಹ ವ್ಯಕ್ತಿಯನ್ನ ಸಂದರ್ಶನ ಮಾಡುವುದಕ್ಕೆ ಬಂದಿದ್ದೇನೆ. ಅವರೇ ಕಟೀಲು ಮೇಳದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ರವಿಕುಮಾರ್ ಮುಂಡಾಜೆ ಇವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವುದಕ್ಕೆ ಇವತ್ತಿನ ಸಂಚಿಕೆಗೆ ನಾನು ಬಂದಿದ್ದೇನೆ. ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳೋಣ. ರವಿಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ಇವರ ಸಂದರ್ಶನಕ್ಕೆ ಹೇಗೂ ಬಂದಿದ್ದೇವೆ. ನಾವು ಕರೆ ಮಾಡಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ. ಆದರೆ ಕಳೆದ 1 ತಿಂಗಳಿಂದ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದಾಗಿದೆ. ಹೆಚ್ಚಿನವರಿಗೆ ಗೊತ್ತಿರಬಹುದು, ರಂಗಸ್ಥಳದಲ್ಲಿ ಕಳೆದ ಬಾರಿ ಕುಣಿಯುವಾಗ ಸ್ವಲ್ಪ ಕಾಲಿನ ಸಮಸ್ಯೆಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು 1 ತಿಂಗಳು ತಿರುಗಾಟ ಮಾಡಿದ್ದಾರೆ. ತದನಂತರ ಮೇಳ ಕೊನೆಯಾಗುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಲಿನ ಸಮಸ್ಯೆ ಇದೆ. ಈಗ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಕೂಡ ಆಗಿದೆ. ಯಾರವರಲ್ಲಿ ಮಾತಾಡಬೇಕು ಅಂತಿದ್ದವೋ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ನಂಬರ್ ಕಳಿಸ್ತೇನೆ. ಅವರೊಂದಿಗೆ ನೀವು ಮಾತಾಡಬಹುದು. ಆದರೂ ಕೂಡ ಅಷ್ಟಿದ್ದು ಕೂಡ ಸಂದರ್ಶನಕ್ಕೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಧನ್ಯವಾದ ಹೇಳಬೇಕು. ಎಸ್, ರವಿಕುಮಾರ್ ಮುಂಡಾಜೆ ಎನ್ನುವಂಥದ್ದು ಕಟೀಲು ಯಕ್ಷಗಾನ, ತೆಂಕತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಹೆಚ್ಚಿನವರಿಗೆ ತಮ್ಮ ವೇಷದ ಬಗ್ಗೆ ಗೊತ್ತಿದೆ, ಅಥವಾ ಹೆಸರಿನಲ್ಲಿ ಮುಂಡಾಜೆ ಎನ್ನುವಂಥದ್ದಿದೆ ಗೊತ್ತಿದೆ. ಕೆಲವರಿಗೆ ತಿಳಿದುಕೊಳ್ಳುವಂತಹ ಕುತೂಹಲ ಇದೆ. ಈ ರವಿಕುಮಾರ್ ಮುಂಡಾಜೆಯವರು ಮೂಲತಃ ಎಲ್ಲಿಯವರು, ಏನು ಕತೆ, ಏನು ವಿಚಾರ ಅಂತ ಹೇಳಿ. ಹಾಗಾಗಿ ನಾವು ಮಾಮೂಲಿಯಾಗಿ ಆರಂಭದಿಂದಲೇ ಅವರ ಎಲ್ಲಿಯವರು ಅನ್ನುವಂತಹ ವಿಚಾರದಿಂದ ಆರಂಭಿಸ್ತೇವೆ. ಸೊ ನೀವು ಎಲ್ಲಿಯವರು ಅಂತ ಹೇಳಿ, ನಿಮ್ಮ ಎಜುಕೇಶನ್ ಅನ್ನುವಂಥದ್ದು ಏನು, ಮೂಲತಃ ಎಲ್ಲಿಯವರು, ಎಷ್ಟು ಮಕ್ಕಳು, ಈ ವಿಚಾರವನ್ನು ಹೇಳಬೇಕು ಅಂತ ಹೇಳಿ. ಎಲ್ಲ ಯಕ್ಷ ಇನ್ಫೋ ಕನ್ನಡ ಚಾನೆಲ್ ಅನ್ನು ನೋಡ್ತಿರುವಂತಹ ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೂ ಮೊದಲಾಗಿ ಧನ್ಯವಾದವನ್ನು ಹೇಳುತ್ತಾ, ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನಿರ್ವಹಿಸುತ್ತಿರುವಂತಹ ನಮ್ಮವರೇ ಆದಂತಹ ಸತೀಶ್ ಸಾಲ್ಯ ನಿಮಗೂ ನಮಸ್ಕಾರ. ಹೌದು, ಮೂಲತಃ ಮುಂಡಾಜೆ ಅಂದ್ರೆ ನಮ್ಮ ಗ್ರಾಮ. ಇದು ನನ್ನ ಹುಟ್ಟು ಆದದ್ದು ಇದೇ ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರ ಗ್ರಾಮದಲ್ಲಿ. ಆ ಬಳಿಕ ನಾವು ವಾಸಕ್ಕಾಗಿ ಈ ಮುಂಡಾಜೆ ಗ್ರಾಮಕ್ಕೆ ಬಂದ ನಂತರ ಇದೇ ಊರಲ್ಲಿ ನೆಲೆಯಾದದ್ದು. ಹಾಗಾಗಿ ಇದೇ ನಮ್ಮ ಹುಟ್ಟೂರು ಮುಂಡಾಜೆ. ಹೌದು. ಮುಂಡಾಜೆ ಎನ್ನುವಂಥದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಬರ್ತದೆ. ಬೆಳ್ತಂಗಡಿ, ಉಜಿರೆ ಕಳೆದ ನಂತರ ಸಿಗುವಂತದ್ದು, ನಿಯರ್ ಸೋಮತರ್ಕ, ಮುಂಡಾಜೆ ಈ ಪರಿಸರದವರು. ನೀವು ಎಷ್ಟು ಜನ ಮಕ್ಕಳು ಮತ್ತು ನಿಮ್ಮ ವಿದ್ಯಾಭ್ಯಾಸ ಏನು? ಹೌದು, ತಂದೆಯವರು ರಾಘವ ಪೂಜಾರಿ, ತಾಯಿ ಹೆಸರು ಕಮಲ ಅಂತ. ತಂದೆಯವರು ಈಗ ಇಲ್ಲ, ಅವರನ್ನು ಕಳೆದುಕೊಂಡಿದ್ದೇವೆ. 2012ರಲ್ಲಿ ನಮ್ಮನ್ನು ಬಿಟ್ಟು ದೇವರ ಪಾದ ಸೇರಿದ್ದಾರೆ. ನಾವು 3 ಜನ ಮಕ್ಕಳು, ನಾನೇ ಮೊದಲಿನವ, ಆಮೇಲೆ 2 ತಂಗಿಯಂದಿರು, ಒಂದು ಗಂಡು 2 ಹೆಣ್ಣು ಮಕ್ಕಳು, 3 ಮಕ್ಕಳು ನಾವು. ಹಾಗೆ 3 ಮಂದಿ ಮಕ್ಕಳು. ಏನು ಎಜುಕೇಶನ್, ಏನು ಓದಿದ್ದೀರಿ? ಯಕ್ಷಗಾನಕ್ಕೆ ಹೋಗುವ ಕಾಲಕ್ಕೆ ಬರೀ 10ನೇ ತರಗತಿ ಮಾತ್ರ ಆದದ್ದು. ಹೌದು, ಅಂದ್ರೆ ಮೊದಲು ನಾವು ಯಕ್ಷಗಾನಕ್ಕೆ ಹೇಗೆ ಬಂದದ್ದು ಕೇಳಿದ್ರೆ, ನಮಗೆ ಈಗಿನಷ್ಟೆಲ್ಲ ಈ ಮಾಧ್ಯಮ ಮುಂದುವರಿರ್ಲಿಲ್ಲ. ಹೌದು, ಟಿವಿ ಆಗ್ಲಿ, ಯಾವುದೇ ಮೊಬೈಲ್ ಮಾಧ್ಯಮಗಳಾಗ್ಲಿ, ಯೂಟ್ಯೂಬ್ ಯಾವುದು ಇರ್ಲಿಲ್ಲ ಆ ಕಾಲದಲ್ಲಿ. ಆಗ ಇದ್ದದ್ದು ನಮ್ಮ ಮುಂಡಾಜೆಯಲ್ಲಿ 2 ಆಟ, ಒಂದು ಕಟೀಲು ಮೇಳದ ಆಟ, ಮತ್ತೊಂದು ಧರ್ಮಸ್ಥಳ ಮೇಳದ ಆಟ. ಈಗಲೂ ಆಗ್ತಾ ಉಂಟು. ಈಗ ಬೇರೆ ಬೇರೆ ಮೇಳದ ಆಟಗಳಾಗ್ತದೆ. ಮತ್ತೆ ಈಗ ಕಟೀಲು ಮೇಳದ ಆಟ ಹೆಚ್ಚಾಗ್ತಾ ಉಂಟು ನಮ್ಮ ಬೆಳ್ತಂಗಡಿಯಲ್ಲಿ. ಮೊದಲು ನಾವು ಇರುವಾಗ, ನಾವು 6ನೇ ಕ್ಲಾಸಲ್ಲಿ ಇರುವಾಗ, ನನಗೆ ಮೊದಲು ಯಕ್ಷಗಾನ ಹೇಳಿಕೊಟ್ಟವರು ಚಾರ್ಮಾಡಿಯ ರಾಮ ಭಂಡಾರಿ ಅವರು, ನನ್ನ ಮೊದಲ ಗುರುಗಳವರು. ಅವರೇ ಹೇಳಿದ್ದಾರೆ ಅವತ್ತು, ನೀನು ಇನ್ನು ಆಟಕ್ಕೆ ಬಂದು ಹೋಗಬೇಡ ಅಂತ. ನನ್ನ ಗುರುಗಳು, ಹೌದು, ಆಟಕ್ಕೆ ಹೋಗಬೇಡ ಅಂತದ್ದು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ, ಅವರು ಆ ಮೇಳದಲ್ಲಿ ಅನುಭವಿಸಿದ ನೋವುಗಳನ್ನು ಹೇಳಿರ್ಬೋದು, ಆಟಕ್ಕೆ ಹೋಗಬೇಡ ಅಂತ. ಹಾಗೆ ನಮಗೆ ಇಲ್ಲಿ ಆಟ ಆಗ್ತಾ ಇದ್ದದನ್ನು ನೋಡಿ ಬಹಳ ಆಸೆ. ಅಲ್ಲಿ ಬೆಳಿಗ್ಗೆವರೆಗೆ ಆಟ ನೋಡುದು, ಮರುದಿವಸ ಮನೆಗೆ ಬಂದು ಈ ಅಂಗಡಿಯಲ್ಲಿ ಸಿಕ್ಕಿದ ಬಣ್ಣದ ಹುಡಿಗನೆಲ್ಲ ತಂದು ಮುಖಕ್ಕೆ ಹಚ್ಚಿಕೊಳ್ಳುದು, ಈ ಪೇಪರ್ನಿಂದ ರಟ್ಟಿನಿಂದ ಬೇರೆ ಬೇರೆ ಆಭರಣಗಳನ್ನು ಮಾಡುವುದು. ಇಲ್ಲಿ ಒಂದು ವಾತಾವರಣ, ಒಂದು 4-5 ಮಂದಿ ಮಕ್ಕಳೆಲ್ಲ ಸೇರಿಕೊಂಡು ಗುಡ್ಡೆಯಲ್ಲಿ ನಮ್ಮದು ಆಟ, ಡಬ್ಬಿ ಬಡಿದುಕೊಂಡು ಬೊಬ್ಬೆ ಹಾಕಿಕೊಂಡು ಇದೇ ನಮ್ಮದು ಆಟ ಆಗ್ತಿತ್ತು. ಹೀಗೆ ಆ ಕಲೆಯ ಬಗ್ಗೆ ಆಸಕ್ತಿ ಯಾವಾಗ ಬಾಲ್ಯದಿಂದಲೇ ಇತ್ತು. ಈಗ ಹಾಗೆಲ್ಲ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ವಿರೋಧಾಭಾಸಗಳೆಲ್ಲ ಬರ್ತದೆ. ಹೌದು, ನಾವೆಲ್ಲ ಮೊದಲೆಲ್ಲ ಹಾಗೆ ಒಂದು ಭೂತಕೋಲಕ್ಕೆ ಹೋಗಿ ಬಂದ್ರೆ ಮರುದಿವಸ ಮನೆಯಲ್ಲಿ ಬಂದು ನಾವು ಕೂಡ ಹಾಗೆ ಕುಣಿತಾ ಇದ್ದೇವೆ. ಅದು ಅದಕ್ಕೆ ನಾವು ಆಭಾಸ ಮಾಡ್ತಾ ಇದ್ದೇವೆ ಅಂತ ಅದರ ಅರ್ಥ ಅಲ್ಲ. ನಮಗೆ ಅದರ ಮೇಲೆ ಇದ್ದ ಆಸಕ್ತಿಯಿಂದಾಗಿ, ನಮ್ಮನ್ನು ಆ ಕಲೆಯ ಮೇಲೆ ಇರುವಂತಹ ಗೌರವದಿಂದಾಗಿ ನಮ್ಮನ್ನು ಹಾಗೆ ಮಾಡ್ತಾ ಇತ್ತು. ಹಾಗೆ ನಾವು ಯಕ್ಷಗಾನವನ್ನು ಕೂಡ ಹಾಗೆ ಮಾಡ್ತಿದ್ವಿ.
ಅಲ್ಲಿ ಅವರು ಹೇಗೆ ಕುಣಿತಾ ಇದ್ರು ಅದನ್ನೆಲ್ಲ ನೋಡಿ ನೋಡಿ ನಾವು ಕೂಡ ಹಾಗೆ ಕುಣಿಯೋದಕ್ಕೆ ಅಭ್ಯಾಸ ಮಾಡ್ತಿದ್ದಾಗ ರಾಮ ಭಂಡಾರಿ ಅವರು ನಾನೊಂದು 6ನೇ ಕ್ಲಾಸ್ ಅಲ್ಲಿ ಇರುವಾಗ ನಮ್ಮ ಯುವಕ ಮಂಡಳದಲ್ಲಿ ಒಂದು ಯಕ್ಷಗಾನ ತರಬೇತಿಯನ್ನು ಕೊಡ್ತಾರೆ ಅಂತ ಸುದ್ದಿ ಬಂತು. ನಮ್ಮ ಊರಿನವರೇ ಆದಂತ ಉಮೇಶ್ ಆಚಾರ್ಯರವರು ನಮ್ಮ ಇಲ್ಲಿಯ ಒಂದು ಪರಿಸರದ ಒಂದು 4-5 ಮಂದಿಗಳನ್ನು ಒಟ್ಟು ಸೇರಿಸಿಕೊಂಡು ಒಂದು 20 ಮಂದಿ ಆಗಿದ್ದೇವೆ ಅಲ್ಲಿ. ಅಲ್ಲಿ ಅವರಿಂದ ನಾಟ್ಯ ಕಲಿತು ಮೊದಲಿಗೆ ಮುಂಡಾಜ ಪರಶುರಾಮ ದೇವಸ್ಥಾನದ ಜಾತ್ರೆಗೆ ಕುಮಾರ ವಿಜಯ ಅಂತ ಒಂದು ಯಕ್ಷಗಾನ ಪ್ರದರ್ಶನ ಮಾಡಿದ್ರು. ಅದರಲ್ಲಿ ನನಗೆ ಅವರು ಷಣ್ಮುಖನ ಪಾತ್ರ ಕೊಟ್ಟಿದ್ರು. ಅಂದ್ರೆ ಆಗ ಕುಣಿತಾ ಇದ್ದೆ ತುಂಬಾ ಆಗಲಿ, ಅಂದ್ರೆ ಒಂದೇ ಕಡೆಯಲ್ಲಿ ಅಲ್ಲ, ರಂಗಸ್ಥಳದ ಇಡೀ ರಂಗಸ್ಥಳಕ್ಕೆ ಸುತ್ತು ಬರ್ತಾ ಇದ್ದೆ ಕುಣಿತಾ ಕುಣಿತಾ 6ನೇ ಕ್ಲಾಸ್ನಲ್ಲಿ, ಹೌದು ಆರಂಭದಲ್ಲಿ. ಆಗ ನನ್ನ ವೇಷವನ್ನು ನೋಡಿ ಮೆಚ್ಚುಗೆ ಆದಂತ ಧರ್ಮಸ್ಥಳ ಮೇಳದ ಬಣ್ಣದ ವೇಷಧಾರಿ ಪಕಳ ಕುಂಜ ಕೃಷ್ಣನಾಯ್ಕರು ಅಂತ ಅವರೆಲ್ಲ ಸೇರಿ ನನಗೆ ಅವತ್ತೇ ಒಂದು ಬಹುಮಾನ ಕೊಟ್ಟಿದ್ದಾರೆ. ಹೌದೌದು, ಇವನಿಗೆ ಒಂದು ಯಕ್ಷಗಾನ ಆದೀತು ಅಂತ. ಅಂದ್ರೆ ಹಾಗೆ ಆಗ್ಬೇಕು ಅಂತ ಆದ್ರೆ ಕಾರಣ ಒಂದು ಗುರುಗಳ ನಿರ್ದೇಶನ, ಮತ್ತೊಂದು ನಾವು ಆಟ ನೋಡಿ ಅದನ್ನೇ, ಹೌದು ಆಟ ನೋಡಿ ಮನೆಯಲ್ಲಿ ಬಂದು ಅದನ್ನೇ ಮಾಡ್ತಾ ಇದ್ದ. ಹಾಗೆ ಮಾಡಿ 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 ಮತ್ತೆ ಅದು ಬರೀ ಜಾತ್ರೆಗೆ ಮಾತ್ರ ಸೀಮಿತ ಆಗಿತ್ತು. ಮತ್ತೆ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಆಯ್ತು. ಮತ್ತೆ 10ನೇ ತರಗತಿ ಮುಗಿದ ನಂತರ ನೇರವಾಗಿ ನಮಗೆ ಬಡತನ, ಹೆಚ್ಚು ಕಲಿಸುವಂತ ಶ್ರೀಮಂತಿಕೆ ನಮ್ಮ ಮನೆಯಲ್ಲಿ ಇರ್ಲಿಲ್ಲ. ಹಾಗಾಗಿ ಮೊದಲೇ ಹೇಳಿದ್ರ ಆ ಗಂಡು ಮಗ 10ನೇ ತರಗತಿವರೆಗೆ ಕಲಿತ್ರೆ ಸಾಕು. 10ನೇ ತರಗತಿ ಆಗಿ ನೇರವಾಗಿ ಊರು ಬಿಟ್ಟು ಮುಂಬೈಗೆ ಹೋಗಿ ಅಲ್ಲಿ ಹೋಗಿ ಹೋಟೆಲ್ ಕೆಲಸ ಅಲ್ಲಿ ಹೋದ್ರೆ ಬೇರೆ ಹೊರಗಿನ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಅಲ್ಲಿ ಹಿಂದಿ ಮರಾಠಿ ಇದು ಮಾತ್ರ ಇದ್ದದ್ದು. ಎಷ್ಟು ವರ್ಷ ಮುಂಬೈಯಲ್ಲಿ 3-4 ವರ್ಷ ಇದ್ದೆ 10ನೇ ತರಗತಿ ಬಿಟ್ಟು. ಅಲ್ಲಿ ನಮಗೆ ಕೆಲಸ ಏನಂದ್ರೆ ಮುಂಬೈ ಹೋಗ್ಲಿಕ್ಕೆ ಇಲ್ಲಿ ಹತ್ತಿರದವರೊಬ್ರು ಗುರುಪ್ಪ ನಾಯಕರು ಮತ್ತೆ ಶ್ರೀಧರಣ್ಣ ಅಂತ ಎಲ್ಲ ಇದ್ರು. ಅವರೆಲ್ಲ ಒಟ್ಟು ಸೇರುವಾಗ ಹೀಗೆ ಅವರು ಸಾಂಗ್ಲಿಯಲ್ಲಿ ಇದ್ರು. ಹಾಗೆ ಅಲ್ಲಿ ಹೋಗುವ ಅಂತ ಆಯ್ತು, ಅವರೊಟ್ಟಿಗೆ ಸೇರಿಕೊಂಡು ಹೋದದ್ದು. ಯಾಕಂದ್ರೆ ಮೊದಲೇ ತಲೆಯಲ್ಲಿ ಉಂಟು 10ನೇ ತರಗತಿವರೆಗೆ ಮಾತ್ರ ರಿಸಲ್ಟ್ ಇರ್ಲಿಲ್ಲ. ಆಗಿನ ಕಾಲಕ್ಕೆ 10ನೇ ತರಗತಿ ಹೇಳಿದ್ರೆ ಒಂದು ದೊಡ್ಡ ಡಿಗ್ರಿ ಅದ. ಹೌದು, ರಿಸಲ್ಟ್ ಇರ್ಲಿಲ್ಲ. ನಾನು 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ರಿಸಲ್ಟ್ಗೂ ಇರ್ಲಿಲ್ಲ. ಅಲ್ಲಿ ಹೋದೆ. ಅಲ್ಲಿ ಹೋಗಿ ಹೋಟೆಲ್ ಕೆಲಸ ನನಗೆ ಮೋರಿಯ ಕೆಲಸ. ಮೋರಿ ಅಂತ ಹೇಳಿದ್ರೆ ಅಲ್ಲಿ ಒಳಗಿನ ಪಾತ್ರ ತೊಳೆಯುವಂತದ್ದು. ಅಲ್ಲಿ ಹೊರಗೆ ಬರ್ಲಿಕ್ಕಿಲ್ಲ, ಹೊರಗಿನವರ ಸಂಪರ್ಕ ಇಲ್ಲ, ಒಳಗೆ ಎಲ್ಲ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಪಾತ್ರ ತೊಳೆಯುವುದು, ಬರ್ತಾ ಇರ್ತದೆ ಪಾತ್ರೆ, ಅದನ್ನು ತೊಳೆದು ಕೊಡುದು, ಹೀಗೆ ಆಗ್ತಾ ಇತ್ತು. ಹೀಗೆ ಆಗ್ತಾ ಇರುವಾಗ ಪಕ್ಕದ ಹೋಟೆಲ್ ಅಲ್ಲಿ ಆ ಮೋರಿಯ ಹಿಂದೆ ಪಕ್ಕದ ಹೋಟೆಲ್ನ ಕಿಡಕಿಯಲ್ಲಿ ಒಬ್ಬ ಗೆಳೆಯನನ್ನು ನೋಡಿದ. ಅವ ನೋಡುವಾಗ ನಮ್ಮ ಊರಿನವನೇ ಮುಂಡಾಜಿಯಲ್ಲಿ ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನ ಹೆಸರಿಗೆ ಮರ್ತೋಯ್ತು ನನಗೆ, ಗಣೇಶನ ಏನೋ ಉಂಟು. ಅವ ಅಲ್ಲಿ ಕಿಟಕಿಯಲ್ಲಿ ನೋಡಿ ಅಲ್ಲಿಂದ ಮಾತಾಡಿದ. ಅಲ್ಲಿ ನಾನು ಈ ಹೋಟೆಲ್ನ ಒಳಗೆ ಇದ್ದೆ. ನಾವು ಅಲ್ಲಿಂದ ಮಾತಾಡಿ ನಮಗೆ ಪರಿಚಯ ಆಯ್ತು. ನಮಗೆ ವಾರದಲ್ಲಿ ಒಂದು ರಜೆ ಉಂಟು, ಅಲ್ಲಿ ಚುಟ್ಟಿ ಅಂತ ಹೇಳುದು ಮುಂಬೈಯಲ್ಲಿ. ಆ ವಾರದ ಒಂದು ರಜೆಯಲ್ಲಿ ನಾವು ಹೊರಗಡೆ ಬರ್ಬೋದು. ಹಾಗೆ ಅವ ಹೊರಗಡೆ ಬಂದವ ಕರ್ಕೊಂಡು ಹೋದ. ಅವ ಮಾತಾಡಿ ನನ್ನನ್ನು ಆ ಹೋಟ್ಲಿಗೆ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟ. ಅಲ್ಲಿ ನನಗೆ ಎಂತ ಕೆಲಸ ಕೊಟ್ಟು ಹೇಳಿದ್ರೆ, ಇಲ್ಲಿ ಪಾತ್ರ ಒಳಗೆ ತೊಳೆಯೋದು, ಅಲ್ಲಿ ಹೊರಗಿನ ಟೇಬಲ್ ಕ್ಲೀನ್ ಮಾಡುವ ಕೆಲಸ ಕೊಟ್ಟ. ಆಗ ಟೇಬಲ್ ಕ್ಲೀನ್ ಮಾಡುವ ಕೆಲಸ ಕೊಟ್ಟಾಗ ಏನಾಯ್ತು, ಜನ ಸಂಪರ್ಕ ಆಯ್ತು, ಅವರ ಜೊತೆ ಮಾತುಕತೆ ಗೊತ್ತಾಯ್ತು. ಆಗ ಸ್ವಲ್ಪ ಸ್ವಲ್ಪ ಮರಾಠಿ ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡಿದೆ. ಮರಾಠಿ ಗೊತ್ತಾಯ್ತು, ಹಿಂದಿ ಮಾತಾಡ್ಲಿಕ್ಕೆ ಅಭ್ಯಾಸ ಆಯ್ತು. ಹಾಗೆ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಅಲ್ಲಿಯ ದನಿಗಳಿಗೆ ಒಳ್ಳೆ ಖುಷಿ ಆಯ್ತು. ಹಾಗೆ ಬೆಳಗ್ಗಿನ ಬೇಗ ಸಪ್ಲೈ ಮಾಡಿ ಮತ್ತು ಕ್ಲೀನ್ ಮಾಡೋ ಕೆಲಸ ನನಗೆ ಕೊಟ್ಟರು. ಆಗ ಬೆಳಿಗ್ಗೆ ಬೇಗ ಅಂದ್ರೆ ಹೆಚ್ಚು ಜನ ಬರುದಿಲ್ಲ, ಒಂದು 9 ಗಂಟೆಯವರೆಗೆ, 5 ಗಂಟೆಗೆ ಹೇಳ್ಬೇಕು. 5 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡುದು ಮತ್ತೆ ಸಪ್ಲೈ ಮಾಡೋದು, ಅವರಿಗೆ ಬಂದವರಿಗೆ ಚಹಾ ತಿಂಡಿ ಎಲ್ಲ ಕೊಡುದು. ಹೀಗೆ ಹಾಗೆ ಭಾಷೆ ಕಲೀಲಿಕ್ಕೆ ಅಭ್ಯಾಸ ಆಯ್ತು. ಹಾಗೆ ಮಾಡ್ತಾ ಮಾಡ್ತಾ ಮತ್ತೆ ರೆಸ್ಟಿಗೆ ಹೋಗುವಂಥದ್ದು, ಮತ್ತೆ ಕ್ಲೀನ್ ಮಾಡೋದು, ಹೀಗೆ ಆಗ್ತಾ ಇತ್ತು. ಮತ್ತೆ ಅಲ್ಲಿಂದ ತಿರುಗಿಸಿ ಮತ್ತೆ ಊರಿಗೆ ಬರಬೇಕಾಗಿ ಬಂತು. ಅದೆಲ್ಲ ಬಿಟ್ಟು ಊರಿಗೆ ಬಂದು 4 ವರ್ಷ. ಹೌದು, 4 ವರ್ಷ ಇದ್ದೆ ಅಂತ ಕಾಣ್ತದೆ. ಹೌದು. ಆಮೇಲೆ ಊರಿಗೆ ಬಂದ ಮೇಲೆ ಮತ್ತೆ ಹೇಗೆ ಮುಂಬೈಗೆ ಹೋಗ್ಲಿಕ್ಕೆ ಬೇಡ ಅಂತೆಲ್ಲ ಹೇಳಿದ್ರು ಇಲ್ಲಿ. ಹಾಗೆ ಮತ್ತೆ ಎಂತ ಮಾಡುದು, ಇಲ್ಲಿ ಒಂದು ಉದ್ಯೋಗ ಆಗ್ಬೇಕು ಅಂತೆಲ್ಲ ಹೇಳುವಾಗ ಧರ್ಮಸ್ಥಳದಲ್ಲಿ ಯಕ್ಷಗಾನ ತರಬೇತಿಯ ಕೇಂದ್ರ ಆರಂಭ ಆಯ್ತು. ಹೀಗೆ ಅಲ್ಲಿಗೆ ಹೋಗುವ ಅಂತ ಹೇಳಿ ಧರ್ಮಸ್ಥಳ ಮೇಳದಲ್ಲಿ ನನ್ನ ಅಜ್ಜ ಒಬ್ರು ಇದ್ರು, ಬೆಳಾಲು ಧರ್ನಪ್ಪ ಪೂಜಾರಿ ಅಂತ. ಅವರು ಟೆಂಟ್ ಮೇಸ್ತ್ರಿ. ಅವರು ಈಗಿನ ಕಾವಂದಿರಲ್ಲ, ಅವರಿಗಿಂತ ಅವರ ಅಜ್ಜ ಅಲ್ಲ, ಅವರ ಅಜ್ಜನ ಕಾಲದಿಂದ ಧರ್ಮಸ್ಥಳದಲ್ಲಿ ಇದ್ದವರಂತೆ. ಹಾಗೆ ಅವರು ಕನ್ನಡತೆಯಲ್ಲಿ ಎಲ್ಲ ಹೇಳ್ತಿದ್ರು, ಆ ಕಂಬ ಅಲ್ಲಿಗೆ ಹಾಕಿ, ಈ ಕಂಬ ಇಲ್ಲಿಗೆ ಹಾಕಿ, ಆ ಟೆಂಟ್ ಅಲ್ಲಿ ಹೇಳಿರಿ, ಹೀಗೆ. ಹಾಗೆ ಟೆಂಟ್ ಮೇಸ್ತ್ರಿ ಅಂತ ಅವರಿಗೆ ಹೆಸರು. ಅವರೆಲ್ಲ ಹೇಳಿದ್ರು ಅಪಗ ಅಡೆ ಪೋಲ ಧರ್ಮಸ್ಥಳ ಕೇಂದ್ರ. ಹಾಗೆ ಅಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನನ್ನ ಗುರುಗಳಾಗಿ ಸಿಕ್ಕಿದವರು ದಿವಾನ ಶಿವಶಂಕರ. ಅಲ್ಲಿ 6 ತಿಂಗಳು ನಮಗೆ ಗುರುಕುಲ ಪದ್ಧತಿಯವೇ ಶಿಕ್ಷಣ. ಹೌದು, ಅಲ್ಲಿ ಆಗ ಈಗಿನ ಹಾಗೆ ಮೊಬೈಲ್ ಎಲ್ಲ ಇಲ್ಲ, ಮನೆಯವರ ಸಂಪರ್ಕ ಇಲ್ಲ. ಅಲ್ಲಿ ಬಿಡ್ತಾ ಇದ್ದದ್ದು ಚೌತಿಗೆ ಒಮ್ಮೆ ಮನೆಗೆ ಬರ್ಲಿಕ್ಕೆ ಬಿಡ್ತಾ ಇದ್ರು. ಮತ್ತೆ ಬೆಳಗ್ಗಿನಿಂದ ಸಂಜೆಯವರೆಗೆ ಅಲ್ಲಿಯೇ ನಮ್ಮ ನಾಟ್ಯ ಎಲ್ಲ, ನಮ್ಮ ದಿನಚರಿ ಎಲ್ಲ ಅಲ್ಲಿಯೇ, ಯಕ್ಷಗಾನಕ್ಕೆ ಸಂಬಂಧಪಟ್ಟದೆ, ಬೇರೆ ಏನಿಲ್ಲ. ಹಾಗೆ ನಾಟ್ಯಕ್ಕೆ ದಿವಾನ ಶಿವಶಂಕರ ಭಟ್ರಿದ್ರು ಗುರುಗಳು. ಆಮೇಲೆ ಹಿಮ್ಮೇಳಕ್ಕೆ ತಿರುಮಲೇಶ್ವರ ಶಾಸ್ತ್ರಿಗಳು, ಅವರ ದಂಪತಿಗಳು ಸಮೇತ ಅಲ್ಲಿದ್ರು.
ಆಗ ನಮಗೆ ಅಲ್ಲಿ ಕೆಳಗೆ ಆಗ್ತಿದ್ದದು ಕೇಂದ್ರ. ಈಗ ಮತ್ತೆ ಅಲ್ಲಿ ಬಸದಿಗೆ ಅದು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಕೇಂದ್ರವನ್ನು. ಆಗ ಅಲ್ಲಿದ್ದದ್ದು ಕೆಳಗೆ. ಕೇಂದ್ರ ನಿಮ್ಮ ಬ್ಯಾಚ್ ಅಲ್ಲಿ ಯಾರು ಜೊತೆಗಾರರಿದ್ರು ನೆನಪುಂಟ? ನಮ್ಮ ಬ್ಯಾಚ್ ಅಲ್ಲಿ ಹೌದು, ಹಿಮ್ಮೇಳದಲ್ಲಿ ಒಬ್ಬ ಒಳ್ಳೆ ಸಂಗೀತಗಾರ ಇದ್ದ, ಆದ್ರೆ ಅವ ಇಲ್ಲ ಈಗ. ರಾಜೇಶ್ ಅಂತ ಕೋಡಿಂಬಾಡಿ ಅವ ಒಬ್ಬ ಒಳ್ಳೆ ಸಂಗೀತಗಾರ. ಆಮೇಲೆ ಮತ್ತೊಬ್ರು ಸಂಗೀತಕ್ಕಿದ್ದದ್ದು ಸತೀಶ್ ಆಚಾರ್ಯ ವೇಣೂರು ಅಂತ ಒಳ್ಳೆ ಮಿಮಿಕ್ರಿ ಎಲ್ಲ ಮಾಡ್ತಾ ಇದ್ದಾರೆ, ಅವರಿದ್ರು. ಮತ್ತೆ ಕಾರಣಾಂತರದಿಂದ ಅವರೆಲ್ಲ ಬಿಟ್ಟು ಹೋಗ್ಬೇಕಾಗಿ ಬಂತು ಕೇಂದ್ರ. ಆಗ ನಮಗೆ ವೇಷಧಾರಿಗಳಾಗಿ ಈಗ ಚಾಲ್ತಿಯಲ್ಲಿರೋನು ಶರತ್ ಶೆಟ್ಟಿ ತೀರ್ಥಹಳ್ಳಿ, ಮತ್ತೆ ಅರುಣ್ ಜಾರ್ಕಳ, ಮತ್ತೆ ಹಿಮ್ಮೇಳದಲ್ಲಿ ತುಕಾರಾಮ ದೇವಾಡಿಗ ಅಂತ ಕೋಳಿಯೂರ್ನವರು, ಮತ್ತೆ ಗಿರೀಶ್ ಕೋಳಿಯೂರ್ ಅಂತ. ಮತ್ತೆ ವೇಷಧಾರಿಯಲ್ಲಿ ಸ್ತ್ರೀವೇಷ ಮಾಡ್ತಿದ್ದದ್ದು ಗಿರೀಶ ಕೊಲ್ಲಮೊಗರು ಅಂತ. ಧರ್ಮಸ್ಥಳ ಮೇಳದಲ್ಲೆಲ್ಲ ತಿರುಗಾಟ ಮಾಡಿದ್ದಾರೆ, ಈಗೆಲ್ಲ ಮೇಳ ಬಿಟ್ಟಿದ್ದಾರೆ. ಈಗ ನಮ್ಮ ಕೇಂದ್ರದಲ್ಲಿ ಇದರಲ್ಲಿ ನಾವು 3 ಮಂದಿ ಇರುವುದು ಅಂತ ಕಾಣ್ತದೆ ನನಗೆ. ಒಂದು ಶರತ್, ಮತ್ತೆ ನಾನು, ಮತ್ತೆ ಅರುಣ್ ಜಾರ್ಕಳ, ಹೀಗೆ 3 ಮಂದಿ. ಮತ್ತೆ ಯಾರು ಮೇಳದಲ್ಲಿ ಇಲ್ಲ ಅಂತ ಕಾಣ್ತದೆ. ಹೀಗೆ ಕೇಂದ್ರದಲ್ಲಿ ನಿಮ್ಮದು 6 ತಿಂಗಳ ಪಾಠ ಆಗ್ತದೆ. ಹೌದು. ಕೇಂದ್ರದಲ್ಲಿ 6 ತಿಂಗಳ ಕಾಲ ಅಭ್ಯಾಸವನ್ನ ಮಾಡಿ ಅಲ್ಲಿ ನಿಮ್ಮ ಏನು ಅಭ್ಯಾಸಗಳೆಲ್ಲವೂ ಕೂಡ ನಡೀತದೆ ಅನ್ನುವಂಥದ್ದು. ಸೊ ನಾನು ಈ ವಿಚಾರಕ್ಕೆ ಬರ್ತೇನೆ ಮತ್ತೆ ಮೇಳ ತಿರುಗಾಟ. ಆದ್ರೆ ಈಗ ನಿಮಗೊಂದು ಶಸ್ತ್ರಚಿಕಿತ್ಸೆ ಆಗಿದೆ ಅನ್ನುವಂತಹ ವಿಚಾರ ಮೇಳದಲ್ಲಿರುವಾಗ ಏನೋ ಒಂದು ಸಮಸ್ಯೆ ಆಯಿತು ಅಂತ ಹೇಳಿ, ಅದು ಏನು ವಿಚಾರ? ವೀಕ್ಷಕರಿಗೆ ಕೆಲವರಿಗೆಲ್ಲ ಗೊಂದಲ ಇದೆ, ಏನಾಗಿದೆ ಏನಂತ ಹೇಳಿ. ಸೊ ಅದನ್ನ ಸ್ವಲ್ಪ ನೀವು ಹೇಳಿದ್ರೆ ವೀಕ್ಷಕರಿಗೆ ಗೊತ್ತಾಗ್ತದೆ ಅಂತ. ಇದು ಪಂಜ ಕೊಯ್ಕುಡೆಯಲ್ಲಿ ಆಗ್ತಾ ಇದ್ದಂತ ಯಕ್ಷಗಾನ ಯಶೋಮತಿ ಏಕಾವಳಿ ಪ್ರಸಂಗ. ನನ್ನದು ಏಕವೀರನ ಪಾತ್ರ. ಪ್ರವೇಶ ಆಗಿ ವನಪಾಲಕರೆಲ್ಲ ದೂರು ಕೊಟ್ಟು ಅವರಿಗೆ ಸಾಂತ್ವನ ಹೇಳಿ ಬೇಟೆಗೆ ಹೊರಡಲಿಕ್ಕೆ ಸಿದ್ಧತೆ ಆಗ್ತಾ ಉಂಟು. ಹಾಗೆ ಕುಣಿಯುತ್ತಿರುವಾಗ ಹಿಮ್ಮೇಳದವರ ಉತ್ಸಾಹ, ಹಾಗೆ ನಮಗೆ ಕೂಡ ಒಂದು ಉತ್ಸಾಹ ಆಗ್ತದೆ. ಆ ಉತ್ಸಾಹದಿಂದ ಕುಣಿಲಿಕ್ಕೆ ಹೋದದ್ದು. ನಾನು 2 ಕಾಲೆತ್ತಿ ಕುಣಿಯುವ ಮೊದಲು. ನನಗೆ ಒಂದು ಕಾಲಲ್ಲಿ ಕುಣಿಲಿಕ್ಕೆ ಆಗ್ತಿರಲಿಲ್ಲ ಮೊದಲು. ಈಗ ಅಭ್ಯಾಸ ಮಾಡಿ ಆಗ್ತಿತ್ತು. ಮೊದಲೆಲ್ಲ ಒಂದು ಕಾಲಲ್ಲಿ ಕುಣಿತಿದ್ರೆ ಎಲ್ಲಿ ಹೋಗ್ತಿದ್ದೆ, 2 ಕಾಲಲ್ಲಿ ಕುಣಿತಿದ್ರೆ ಮಾತ್ರ ಸರಿಯಾಗಿ ನಿಲ್ತಾ ಇದ್ದದ್ದು ನಾನು. ಹಾಗಾಗಿ ಎಲ್ಲ ನನ್ನ ಗುರುಗಳ ನಿರ್ದೇಶನವಾಗಿ 2 ಕಾಲೆತ್ತಿಯೇ ಕುಣಿಬೇಕು, ಒಂದು ಪುಂಡು ವೇಷ ಅಂತ ಹೇಳಿದ್ರು. ಯಾಕಂದ್ರೆ ಒಂದು ಕಾಲಲ್ಲಿ 100 ಗುತ್ತು ಹಾರುವುದು 2 ಕಾಲಲ್ಲಿ ಒಂದು 20 ಗುತ್ತು ಹಾರುವುದಕ್ಕೆ ಸಮ. ಹಾಗಾಗಿ ನಾನು 2 ಗುತ್ತಲ್ಲೇ ಹಾರ್ತಾ ಇದ್ದೆ. ಹಾಗೆ ಹಾರಿ ಕೊನೆಗೆ ಆಗುವಾಗ ಏನಾಯ್ತು ಅಂತ ಗೊತ್ತಿಲ್ಲ, ಒಂದು ವಜ್ರಾಯುಧದಿಂದ ಹೊಡೆತ ಬಿದ್ದ ಅನುಭವ ಆಯ್ತು ಒಮ್ಮೆಲೆ. ಆಗ ಚೆಂಡೆಗಿದ್ದದ್ದು ಕಲ್ಲುರಾಯರು, ಅವರ ಹತ್ರ ಹೇಳಿದೆ, ಹೋಯ್ತು ನನ್ನ ಕಾಲು ಹೋಯ್ತು, ಆಗುದಿಲ್ಲ ಅಂತ ಹೇಳಿ ಬೀಳ್ಲಿಲ್ಲ. ಏನು ನನ್ನನ್ನು ಬೀಳ್ಲಿಕ್ಕೆ ದೇವರು ಬಿಡ್ಲಿಲ್ಲ. ನೇರ ಹೋಗಿ ರಥ ಹಿಡಿದು ಅಲ್ಲೇ ಕುಳಿತೆ. ಹಾಗೆ ಅಲ್ಲಿಂದ ನೇರ ಹೊರಗೆ ಬರುವ ಹಾಗೂ ಇಲ್ಲ, ಯಾಕೆ ರಂಗಕ್ಕೆ ಆಭಾಸ ಆಗುತ್ತದೆ ನಾವು ಒಟ್ಟು ಹೊರಗೆ ಬಂದ್ರೆ. ಹಾಗಾಗಿ ಆ ಕತೆ ಮುಂದುವರಿಬೇಕು. ಆ ನೋವನ್ನು ಸಹಿಸಿಕೊಂಡು ಅಲ್ಲಿ ಕುಳಿತು ವನಪಾಲಕರನ್ನ ಕಳುಹಿಸಿ ಮತ್ತೆ ಅಲ್ಲಿಗೆ ಒಬ್ರು ಋಷಿ ಬರ್ಲಿಕ್ಕೆ ಉಂಟು, ಅವರ ಹತ್ರ ಮಾತಾಡಿಸಿ ಮತ್ತೆ ಹೊರಗೆ ಹೋಗಿ ಮತ್ತೆ ತಲೆ ತಿರುಗಿದೆ. ಮತ್ತೆ ಅಲ್ಲಿ ಅವರೆಲ್ಲ ಬಂದ್ರು, ಐಸ್ ಎಲ್ಲ ಕಾಲಿಗೆ ಇಟ್ಟು ಮತ್ತೆ ಕುಡಿಲಿಕ್ಕೆಲ್ಲ ಸರ್ಬತ್ತೆಲ್ಲ ಮಾಡಿ ಕೊಟ್ಟಾಗ ಕುಡ್ದಾದ ಮೇಲೆ ಮತ್ತೆ ಸ್ವಲ್ಪ ಸರಿಯಾದೆ. ಮತ್ತೆ ಪುನಃ ಆವೇಶ ಮುಂದುವರಿಸಿದ್ದೇನೆ. ಆವೇಶ ಮುಂದುವರಿಸಿ ಮತ್ತೆ ಮರುದಿವಸ ನಮ್ಮ ಆತ್ಮೀಯರು ಗುರುತೇಜರೆಲ್ಲ ಒಟ್ಟು ಸೇರಿಸಿಕೊಂಡು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವೆಲ್ನಾಕಲ್ಲಿ ಹೋಗುವಾಗ ಎಕ್ಸ್ರೇ ಮಾಡಿಸಿ ನನ್ನನ್ನು ಕಳಿಸಿದ್ರು. ಮತ್ತೆ ಪೇನ್ ಕಿಲ್ಲರ್ ಎಲ್ಲ ಕೊಟ್ಟರು. ಮತ್ತೆ ಏನಾದ್ರು ನೋವು ಹೆಚ್ಚಾದ್ರೆ ಬನ್ನಿ ಅಂತ. ನಮಗೆ ಆಗ ಅಷ್ಟು ಗೊತ್ತಾಗ್ಲಿಲ್ಲ ಅದ್ರ ನೋವು ಮರುದಿವಸಕ್ಕೆ ಆಗುವಾಗ. ಪೇನ್ ಕಿಲ್ಲರ್ ತಿಂದ ಪರಿಣಾಮವೋ ಏನು. ಹಾಗಾಗಿ ತಿರುಗಾಟ ಮುಂದುವರಿಸಿದೆ. ಮತ್ತೆ ಯಾರು ನನಗೆ ಹೆಚ್ಚದನ್ನು ಹೇಳಲಿಲ್ಲ. ಆಗ ಒಟ್ಟಿನ ಕಲಾವಿದರೆಲ್ಲ ಹೇಳಿದ್ರು ಅದು ದೊಡ್ಡದಾಗಿರ್ಲಿಕ್ಕಿಲ್ಲ, ಏನಾದ್ರೂ ಸ್ವಲ್ಪ ಆಗಿರ್ಬೋದು. ಅದುವೇ ತಲೆ ಹೇಳಿತ್ತು, ಆಗಿರ್ಲಿಕ್ಕಿಲ್ಲ ಅಂತ. ಅದನ್ನ ನಾವು ಒಂದು ಎಂತ ಹೇಳುದು, ಗೋಸ್ಪರಿ ಅಂತ ಹೇಳ್ತೇವೆ, ಹಾಗೆ ಆದದ್ದು ಅದು ಒಂದು ಒಮ್ಮೆ. ಹಾಗೆ ತಿರುಗಾಟ ಆಯ್ತು. ಮತ್ತೆ ಹೆಚ್ಚು ನಮಗೆ ದೇವಿ ಮಹಾತ್ಮೆ ಆದ ಕಾರಣ ಈ ಹೆಚ್ಚು ಕುಣಿಲಿಕ್ಕೆ ಸಿಗುದಿಲ್ಲ. ಹೌದು, ವಿಷ್ಣುವಿನ ಪಾತ್ರ ಮಾಡುವಾಗ ಅಲ್ಲಿಂದ ಅಲ್ಲಿಗೆ ಕುಣಿಯುವಂಥದ್ದಲ್ಲ. ಹಾಗೆ ಅದನ್ನ ಮಾಡ್ತಾ ಹೋದೆ. ಹಾಗಾಗಿ ಗೊತ್ತಾಗ್ಲಿಲ್ಲ, ಕಾಣ್ತದೆ. ಇದು ಯಾವತ್ತಿನ ಹಾಗೆ ಕುಣಿಯುವ ವೇಷವೇ ಸಿಕ್ತಿದ್ರೆ ಮರುದಿವಸ ಕುಣಿಲಿಕ್ಕೆ ಆಗ್ತಿರಲಿಲ್ಲ ಕಾಣ್ತದೆ. ಯಾಕಂದ್ರೆ ಮತ್ತೆ 2ನೇ ಸಲ ಆದದ್ದು ಹಾಗೆ. ನಾನು ನೋವಿಲ್ಲ ಅಂತ ಹೇಳಿ ಒಂದು ಕಾಲಲ್ಲಿ ಹಾರ್ಲಿಕ್ಕೆ ಆರಂಭ ಮಾಡ್ತಾ ಹೋದೆ, ಸ್ವಲ್ಪ ಒಂದು 10-15 ಗುತ್ತೆಲ್ಲ ಹಾರ್ಲಿಕ್ಕೆ. ಮತ್ತೆ ಮತ್ತೊಮ್ಮೆ 2ನೇ ಸಲ ಆದದ್ದು ಅದೇ ನಮ್ಮ ಕಟೀಲು ಕಾಲೇಜಿನ ಯಕ್ಷಗಾನದಲ್ಲಿ ಶಶಿಪ್ರಭಾ ಪರಿಣಯದ ಮಾರ್ತಾಂಡ ತೇಜ ಮಾಡುವಾಗ ಕೊನೆಯ ಪದ್ಯಕ್ಕೆ ಆಗುವ ಪುನಃ ಅದೇ ಅನುಭವ ಆಯ್ತು. ಹಾಗೆ ಮತ್ತೆ ಮರುದಿವಸ ಹೋಗಿ MRI ಮಾಡಿ ನೋಡುವಾಗ ಡಾಕ್ಟರ್ ಹೇಳಿದ್ರು, ಇದು ಲಿಗಮೆಂಟ್ ACL ಲಿಗಮೆಂಟ್ ಟಿಯರ್ ಆಗಿದೆ, ಇದಕ್ಕೆ ಸರ್ಜರಿ ಆಗ್ಲೇಬೇಕು ಅಂತ. ಹಾಗೆ ಹೀಗಾಗಿ ಹೋಯ್ತು. ಈಗ ಶಸ್ತ್ರಚಿಕಿತ್ಸೆ ಆಗಿದೆ. ಹೌದು, ಶಸ್ತ್ರಚಿಕಿತ್ಸೆ ಆಯ್ತು. ಮೊನ್ನೆ 10 ತಾರೀಕಿಗೆ AJ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 12ನೇ ತಾರೀಕಿಗೆ ಶಸ್ತ್ರಚಿಕಿತ್ಸೆ ಆಗಿದೆ. ಆಮೇಲೆ ಒಂದು 10-15 ದಿವಸ ಆಸ್ಪತ್ರೆಯಲ್ಲಿ. ಈಗ ಸ್ಟಿಚಸ್ ಎಲ್ಲ ತೆಗೆದಿದ್ದಾರೆ. ಈಗ ಏನು ರೆಸ್ಟ್ ಏನು ಹೇಳಿದ್ದಾರೆ? ಈಗ ಮುಂದೆ ತಿರುಗಾಟದ ಹೇಗೆ ಅಂತ ಹೇಳಿದ್ರು. ತಿರುಗಾಟ ಈ 6 ತಿಂಗಳು ಎಲ್ಲಿ ಹೋಗುವ ಹಾಗಿಲ್ಲ.
ಯಾಕಂದ್ರೆ ಯಾಕೆ ಮೇಳ ಒಳಗದ್ದೊಂದು ಹೌದು ಅದು ಆಯ್ತು. ಮತ್ತೆ ಫಿಸಿಯೋಥೆರಪಿಸ್ಟ್ಗಳು ಹೇಳೋ ಪ್ರಕಾರ 1 ವರ್ಷ ಹೌದು ಇನ್ನು ಯಕ್ಷಗಾನ ಕಷ್ಟ ಅಂತ ಕಷ್ಟ ಹೇಳಿದ್ದಾರೆ. ಹೌದು, 1 ವರ್ಷ ಯಕ್ಷಗಾನ ಕಷ್ಟ. ಯಾಕಂದ್ರೆ ಅದು ನನಗೆ ACL ಸರ್ಜರಿ ಜೊತೆಗೆ ಒಂದು LNT ಅಂತ ಇನ್ನೊಂದು ಸರ್ಜರಿ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅದಕ್ಕೆ ಇನ್ನು ಮುಂದೆ ಕೂಡ ಯಾವುದೇ ಸಮಸ್ಯೆ ಬಂದ್ರು ಕೂಡ ಅದನ್ನು ತಡೆದುಕೊಳ್ಳುವ ಶಕ್ತಿ ಬೇಕು. ಯಾಕಂದ್ರೆ ನನ್ನ ACL ರೀಕನ್ಸ್ಟ್ರಕ್ಷನ್ ಮಾಡಿದ್ದು. ಈಗ ಯಾವುದು ದೈವದತ್ತವಾದಂತ ACL ಅದು ಹೋಯ್ತು. ಈಗ ಏನಾದ್ರೂ ಕೃತಕ. ಯಾಕಂದ್ರೆ ತೊಡೆಯಿಂದ ಏನು ಒಂದು ಪಾರ್ಟ್ ಅನ್ನು ತೆಗೆದು ನಮ್ಮ ಒಂದು ಗ್ರಾಫ್ಟ್ ತೆಗೆದು ಅಲ್ಲಿಗೆ ಸರ್ಜರಿ ಮಾಡಿದ್ದಾರೆ. ಹಾಗಾಗಿ ಬೈ ಬರ್ತ್ ಏನು ಬಂದಿದೆ ಅದು ಹೋಯ್ತು. ಹಾಗಾಗಿ ಮೊದಲಿನ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಹೇಗೂ ಕಷ್ಟವೇ. ಹಾಗಾಗಿ ಅದು ಸಂಪೂರ್ಣವಾಗಿ ಒಂದು ರಿಕವರಿ ಆಗ್ಬೇಕು ಅಂತಂದ್ರೆ 1 ವರ್ಷ ಬೇಕು ಅಂತ ಹೇಳಿದ್ದಾರೆ. ನಮ್ಮ ಮೇಲೆ ನಮ್ಮ ಮನೋಧರ್ಮ ಹೇಗುಂಟು ಅದರ ಮೇಲೆ. ಹೌದು, ಹಾಗೆ. ಎಸ್ ವೀಕ್ಷಕರೇ, ನಿಮಗೆ ಗೊತ್ತಾಗಿರಬಹುದು. ಸೊ ಇದಿಷ್ಟು ವಿಚಾರಗಳು. ಯಾರಾದ್ರೂ ಅವರನ್ನ ವಿಚಾರಿಸಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ಹಾಕಿದ್ದೇನೆ. ನನಗೆ ಅಂದ್ರೆ ಈ ವಿಡಿಯೋದಲ್ಲಿ ಅವರ ನಂಬರ್ ಅನ್ನ ಹಾಕುದಿಲ್ಲ, ಬಟ್ ನನಗೆ ನೀವು ಮೆಸೇಜ್ ಮಾಡಿ ನಾನು ಅವರ ನಂಬರ್ ಅನ್ನು ನಿಮ್ಗೆ ಕೊಡ್ತೇನೆ. ಯಾರಾದ್ರೂ ಅವರಲ್ಲಿ ನೀವು ನೇರವಾಗಿ ಅವರೊಂದಿಗೆ ಮಾತಾಡಬಹುದು, ಅವರ ಜೊತೆ ಏನು ಮಾತಾಡಬಹುದು ಅನ್ನುವಂಥದ್ದು. ಇದಿಷ್ಟು ವಿಚಾರಗಳು.